ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸಾರಿ, ಇಷ್ಟು ದಿನ ಲಾಗ್ನ ಹಾಕೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ದಿನವೇ ಆಯಿತು ಲಾಗ್ ಅಪ್ಲೋಡ್ ಮಾಡಿ. ಆಲ್ಮೋಸ್ಟ್ 1.5 ಮಂತೆ ಆಯಿತು ಅಂದ್ಕೊತೀನಿ ನಾನು ಲಾಗ್ ಅಪ್ಲೋಡ್ ಮಾಡಿ. ಬಟ್ ಏನಾಯ್ತು ಗೊತ್ತಾ, ಸನ್ನಿ ಹಾಲಿಡೇ ಸ್ಟಾರ್ಟ್ ಆಗ್ಬಿಟ್ವಾ. ನಾನು ಆ ಕಡೆ ಈ ಕಡೆ ತಿರ್ಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮನೇಲಿ ಒಂದಿನವೂ ಇರಲಿಲ್ಲ. ಆ್ಯಂಡ್ ನನ್ನ ತವ್ರ ಮನೆಗೆ ಹೋಗಿ ಬಂದೆ. ಹಾಗಾಗಿ ತುಂಬ ಅಂದರೆ ತುಂಬಾ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದ್ವು. ಅದರಲ್ಲಿ ನನಗೆ ಲಾಗೆಲ್ಲ ಮಾಡಿ ಹಾಕೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸುಮ್ಮನೆ ಹೋಗಲಿ, ಜೂನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾನೇ ಬಿಟ್ಬಿಟ್ಟಿದ್ದೆ. ಜೂನ್ ಕೂಡ ಫೈನಲಾಗಿ ಬಂತು ಆ್ಯಂಡ್ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಾನು ಲಾಗ್ನ 2 ಗಂಟೆಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಡೇಟ್ ಬಂದುಬಿಟ್ಟು June 5. ಸನ್ನಿ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಊರಿಗೆ ಬಂದು ಕೂಡ 1 ವಾರ ಮೇಲೆ ಆಯಿತು. ಸನ್ನಿ ಸ್ಕೂಲ್ ಸ್ಟಾರ್ಟ್ ಆಗು ಕೂಡ 1 ವಾರ ಮೇಲಾಯಿತು. ಫೈನಲಾಗಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಯಾವ ಥರ ಹೋಗುತ್ತಂತೇಳಿ. ನನಗೂ ಹೆಂಗಂದರೆ ಒಂಥರ ಬಂದಿದ್ದೀನಿ ಆಯಿತಾ. 1 ವಾರ ಮಾಡಲಾ ಬೇಡವಾ ಅಂದ್ಕೊಂಡೆ 1 ವಾರ ಕಳೆದೋಗ್ಬಿಟ್ಟಿದ್ದೀನಿ. ಫೈನಲಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ. ಆ್ಯಂಡ್ ವಾಚಿಂಗ್ ಅವರ್ಸ್ ಕೂಡ ಕಡಿಮೆ ಆಗೋಗ್ಬಿಟ್ಟಿದ್ದಾವೆ. 1 ತಿಂಗಳ ಬಿಟ್ಟು ತುಂಬ ಕಷ್ಟಪಟ್ಟು ಮಾಡಿದ್ದೆ. ಬಟ್ ಪರವಾಗಿಲ್ಲ, ಇನ್ನೂ ಮಾಡ್ತೀನಿ ಮತ್ತೆ ನೆಕ್ಸ್ಟು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸನ್ನಿನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಬೆಳಗ್ಗೆ ಬಂದುಬಿಟ್ಟು ಸೂಸ್ಲ ಮಾಡಿದ್ದೆ. ಆ್ಯಂಡ್ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸನ್ನಿ ಬರ್ತಾನಲ್ವಾ, ಅವನಿಗೋಸ್ಕರ ಅಂತೇಳಿ ನನಗೆ ಇನ್ನೂ ಸೂಸ್ಲ ಹಾಕಿದೆ. ಅದನ್ನೇ ತಿಂದುಬಿಟ್ರೆ ಆಯ್ತು ಅಂದ್ಬಿಟ್ಟು ಪಾತ್ರೆ ಎಲ್ಲ ತಿಕ್ಕಿದ್ದೀನಿ. ಸ್ವಲ್ಪ ಆಗಿದ್ದಾವೆ ನೋಡಿ. ಮನೆ ಕೂಡ ನೀಟ್ ಮಾಡಿಕೊಂಡೆ. ಬಂದ ಮೇಲೇ ನಂದೇ ಲಾಗ್ ಬರ್ತಾ ಇದೆ ಟಿ ವಿಯಲ್ಲಿ. ತುಂಬ ದಿನನೇ ಆಯ್ತಲ್ವ, ಒಂದು ಸ್ವಲ್ಪ ವ್ಯೂಸ್ ಓಡಲಿ ಅಂತೇಳಿ ಆನ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ 1 ಮಂತ್ ಆಯ್ತಲ್ವ ನಾನು ಲಾಗ್ ಹಾಕ್ತೆ. ನನಗೆ ಅನಿಸ್ತಾ ಇತ್ತು ಏನೋ ನಾನು ಲಾಗ್ ಮಾಡೋದು ಬಿಟ್ಬಿಡ್ಲಾ, ಹಾಗೆ ಹೀಗೆ ಏನೇನೋ ಅನಿಸ್ತಾ ಇತ್ತು. ಆ್ಯಂಡ್ ಓಕೆ, ನನ್ನದೊಂದು ಕ್ರೇಜ್ ಅಲ್ವಾ, ಅದನ್ನ ಏನಕ್ಕೆ ಬಿಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೇನು ಬೆನಿಫಿಟ್ ಅಂತ ಆಗದೆ ಇರಲಿ, ಬಟ್ ನನಗೆ ಒಂದು ಕ್ರೇಜ್. ನಾನು ಲಾಗ್ ಮಾಡೋದ್ರಿಂದ ನಾನು 24 hours ಆ್ಯಕ್ಟಿವ್ ಆಗಿರ್ತೀನಿ. ಅದಕ್ಕೋಸ್ಕರ ನಾನು ಲಾಗ್ ಮಾಡ್ತಾ ಇರೋದು. ನನ್ನ ಏನೋ ಎನರ್ಜಿ ನನಗೆ, ನಾನು ಏನು ಮಾಡ್ತೀನಿ ಅಂತೇಳಿ ಅದನ್ನು ನಿಮಗೆಲ್ಲ ತೋರಿಸಿದ್ರೆ ನನಗೆ ಒಂದೇನೋ ಆ್ಯಕ್ಟಿವ್ನೆಸ್ ಅನಿಸುತ್ತೆ. ಆ್ಯಂಡ್ ಎನಿ ಟೈಮ್ ನಾನು ಕೆಲಸದಾಗ ತೊಡಸ್ಕೊಂಡಿರ್ತೀನಿ ಅಂತ ಫೀಲ್ ಆಗುತ್ತೆ. ಯಾರೋ ಜೊತೆ ಮಾತಾಡ್ತಾ ಇರ್ತೀನಿ ಅಂತ ಫೀಲ್ ಆಗುತ್ತೆ. ಬೋರ್ನೆಸ್ ಆಗಲ್ಲ. ಹಂಗಾಗಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಪೋರ್ಟ್ ಮಾಡಿ. ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಬೆಳಗ್ಗೆ ಹೇಳ್ದಂಗೆ ತುಂಬ ದಿನನೇ ಆಗಿತ್ತಲ್ವಾ. ಇದು ಮನೆಗೇನು ಶಾಪಿಂಗೂ ಮಾಡ್ಕೊಂಡು ಬಂದಿರಲಿಲ್ಲ. ಮಾಡ್ಕೊಂಡು ಬಂದ್ವಿ ಜಸ್ಟ್ ಹೋಗಿ. ಮಳೆ ಬರೋದ್ರಿಂದ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಲ್ಲಿ. ಹಾಗಾಗಿ ಅಟ್ಲೀಸ್ಟ್ ಏನೇನು ತೊಗೊಂಡಿದ್ದೀನಿ, ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ. ಬನ್ನಿ. ಫಸ್ಟ್ ಇದೇನೋ ಸನ್ನಿ ಒಂದು ಟಾಯ್ಸ್ ತೊಗೊಂಡೆ ನೋಡಿ, ಟಾಯ್ಸ್. ನೆಕ್ಸ್ಟು ಸುಮ್ಮನೆ ನಾರ್ಮಲಾಗಿ ಮನೆಗೆ ಬೇಕಾದಂಥ ಸಾಮಾನುಗಳೆಲ್ಲ ತೊಗೊಂಡು ಬಂದಿದ್ದೀನಿ ಹೋಗಿ. ಮ್ಯಾಗಿ ಆ್ಯಂಡ್ ಮಸಾಲೆಗಳು, ಇದೆಲ್ಲ ಮಸಾಲೆಗಳಿದೆಲ್ಲ. ದೀಪದೆಣ್ಣೆ ಆ್ಯಂಡ್ ಜಾಮು, ಕಿಸಾನ್ ಜಾಮು. ಸನ್ನಿಗೆ ದೊಡ್ಡದೇ ಬೇಕು, ಸನ್ನಿಗೆ ಅವನು ಜಾಸ್ತಿ ತಿಂತಾನ. ಆ್ಯಂಡ್ ಪಿಕ್ಕಲ್ ಖಾಲಿಯಾಗಿತ್ತು. ಒಂದು ಮ್ಯಾಂಗೋ ಪಿಕ್ಕಲ್, ಶ್ವೇತಾ ಕಂಪ್ನಿದು, ತುಂಬ ಚೆನ್ನಾಗಿರುತ್ತೆ, ಫೇವ್ರೇಟ್. ಆ್ಯಂಡ್ ಇವೇನೋ ಸೋಪು ಸನ್ನಿ ತೊಗೊಂಡಿದ್ದು. ಆ್ಯಂಡ್ ಸನ್ನಿಗೋಸ್ಕರ ಕ್ರೇಯನ್ಸು ಆ್ಯಂಡ್ ಕಸ್ಟರ್ಡ್ ಪೌಡ್ರು, ಬಾದಾಮ್ ಮಿಲ್ಕು. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೀಮ್ ಜೆಲ್ಲು, ಎಲ್ಲನೂ ಮಿಕ್ಸಪ್ ಇದ್ದಾವೆ. ಸನ್ನಿ ಸ್ವಲ್ಪ ನೋಟ್ಬುಕ್ಸನ್ನು ತೊಗೊಂಡಿದ್ವಿ.
ಸನ್ನಿ ನೋಟ್ಬುಕ್ಸು ಎಲ್ಲ ಆ ಕಡೆ ಈ ಕಡೆ ಆಗಿದ್ದಾವೆ. ಇದು ಏನೋ ನಮ್ಮ ಹಸ್ಬೆಂಡ್ ಡಯಟ್ ಮಾಡ್ತಾರಂತ ಅದಕ್ಕೆ ತೊಗೊಂಡು ಬಂದಾರ, ನೋಡೋಣ ಎಷ್ಟು ಮಾಡ್ತಾರಂತೇಳಿ. ನೆಕ್ಸ್ಟ್ ಪನ್ನೀರು ಆ್ಯಂಡ್ ಇವ ಅವನಿಗೆ ಶಾರ್ಪ್ನರು ಆ್ಯಂಡ್ ರೇಸರು ಶಾರ್ಪ್ನರು ಆ್ಯಂಡ್ ಹನಿ, ಡಾಬರಾಮ್ ಹನಿ ಬೇಕಾಗುತ್ತೆ ಅಂತೇಳಿ ಅದೊಂದು ತೊಗೊಂಡು ಬಂದೆ. ಮನೆಗೆ ಬೇಕಲ್ವ, ಇಷ್ಟು. ಇನ್ನು ಈ ಬ್ಯಾಗಲ್ಲಿ ಪ್ಯಾಕ್ ಓಪನ್ ಮಾಡಿಲ್ಲ ಇದನ್ನ. ಇದರಲ್ಲಿ ಸ್ವಲ್ಪ ನೋಟ್ಬುಕ್ಸ್ ಇದ್ದಾವೆ, ಸೇಮ್ ಸಣ್ಣಿದು. ಕೋಲ್ಗೇಟು ತುಂಬ ದಿನ, ಒಂದು 2 ತಿಂಗಳ ಏನೋ ಆಯಿತು ನಾವು ಶಾಪೇ ಮಾಡಿರಲಿಲ್ಲ. ಆ ಕಡೆ ಈ ಕಡೆ ಹೋಗ್ತಿದ್ವಲ್ಲ, ಒಮ್ಮಲ್ಗೆ ಮಾಡ್ಕೊಂಡು ಬಂದ್ವಿ. ಇವಾಗ ಇದೊಂದು ಕಿಸಾನ್ ಚಪಾತಿಗೆ ಹಚ್ಕೊಂಡು ತಿನ್ನೋದು ಆ್ಯಂಡ್ ಸೂಪು. ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಇರಲಿ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇವನಿಗೆ ಪೆನ್ಸಿಲು, ಮಿಲ್ಕು, ಜ್ಯೂಸ್ ಆ ಕಡೆ ಈ ಕಡೆ ಆಗಿದ್ದಾವೆ, 1-2 ತೊಗೊಂಡು ಬಂದಿದ್ದೀನಿ. ಮತ್ತು ಆಯಿಲ್ ಬೇಕಲ್ವ, ಫ್ರೀಡಮ್ ಆಯಿಲ್ ತೊಗೊಂಡಿದ್ದೀನಿ 2. ಆ್ಯಂಡ್ ಕಂಫರ್ಟ್. ಈ ಥರ ತೊಗೊಂಡ್ರೆ, ಪೌಚಲ್ಲಿ ತೊಗೊಂಡ್ರೆ ನಮ್ಗೆ ದುಡ್ಡು ಮಿಕ್ಕುತ್ತೆ. ಇದೊಂದು ನಮ್ಮದೇ ನೋಟ್ಬುಕ್ಕು, ಸಣ್ಣ ಚಿಪ್ಸ್ ಬಾಟಲ್, ಚಿಪ್ಸ್ ಬಾಕ್ಸು. ನಾವು ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಅವರೇ ಸಕ್ಕರೆ ಕೊಟ್ಟಿದ್ದಾರೆ. ಆಮೇಲೆ ನಾನು ಇದನ್ನು ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ಇದು 90 rupees, ಪರವಾಗಿಲ್ಲ ಅಂದ್ಬಿಟ್ಟು. ಆ್ಯಂಡ್ ಇದು ಚಾಟ್ ಮಸಾಲ, ಓಡೋನಿಲ್. ಇದಾದಮೇಲೆ ಒಂದು ಮ್ಯಾಟನ್ನು ತೊಗೊಂಡೆ, ಚೆನ್ನಾಗಿತ್ತು. ಇದೊಂದು ಮ್ಯಾಟ್ ಅಲ್ಲಿ ಹಾಕಕ್ಕಂತೇಳಿ ತೊಗೊಂಡಿದ್ದೀನಿ. ಇಷ್ಟಾದರೆ ಶಾಪಿಂಗ್ ಮುಗೀತು ನೋಡಿ. ನೋಡೋಕೆ ಇಷ್ಟೇ ಅನಿಸುತ್ತೆ, ಬಟ್ ದುಡ್ಡು ಇಷ್ಟು. ತುಂಬ ದಿನನೇ ಆಗಿತ್ತು ಮಾಲಿಗೆ ಹೋಗಿರಲಿಲ್ಲ. ನಮಗೆ ಮನೆಯಲ್ಲಿ ಎಲ್ಲ ಅಂದರೆ ದಿನಸಿ ಬಿಟ್ಟು ಈ ಥರ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದ್ವು. ಸ್ವಲ್ಪ ತರಿಸ್ಕೊತಾ ಇದ್ದೆ, ಬಟ್ ಇವತ್ತಿಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗು. ಈ ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಮತ್ತು ನಾನು ಇದನ್ನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು 4 ಗಂಟೆ ಏನೋ ಆಗಿತ್ತು. ನಾವು ಮ್ಯಾಟರ್ಸ್ ಆರ್ಡ್ರ್ ಮಾಡಿದ್ವಿ. ತುಂಬ ದಿನನೇ ಆಗಿತ್ತಲ್ವ, ನಮ್ಮದು ಒಂದು 5 years ಏನೋ ಆಗಿತ್ತು. ಅದು ಕೆಟ್ಟೋಗ್ಬಿಟ್ಟಿತ್ತು, ಅಂದರೆ ಇದ್ರದ್ದು ತಿಕ್ಕೆಲ್ಲ ಹೋಗ್ಬಿಟ್ಟಿತ್ತು, ಕ್ವಾಲಿಟಿ ಇರಲಿಲ್ಲ ಅದು. ಹಾಗಾಗಿ ನಮಗೂ ಬೆನ್ನೆಲ್ಲ ನೋವು ಬರ್ತಾ ಇತ್ತಲ್ವ, ಹಾಗಾಗಿ ಒಂದು ತರಿಸ್ಕೊಳ್ಳೋಣ ಅಂತೇಳಿ ತರಿಸ್ಕೊಂಡಿದ್ವಿ. ಅದನ್ನೇ ನಮ್ಮ ಹಸ್ಬೆಂಡ್ ಬರೋ ತನಕ ವೆಯ್ಟ್ ಮಾಡಿ ತೆಗ್ದಾಕೋಣ ಅಂತ. ತುಂಬ ಭಾರ ಇದೆ. ನಾವು ಆರ್ಡ್ರ್ ಮಾಡಿದ್ದು ಸ್ಲೀಪಿ ಹೆಡ್ ಅಂತ ಹೇಳ್ಬಿಟ್ಟು ಮ್ಯಾಟರ್ಸು. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, 8 ಇಂಚಿಂದು. ಆ್ಯಂಡ್ ನಮ್ಮದು ಕ್ವೀನ್ ಸೈಜ್ ಬೆಡ್, ಅದರ ಸೈಜಿನ ಪ್ರಕಾರ ನಾವು ಆರ್ಡ್ರ್ ಮಾಡಿದ್ದು. ಚೆನ್ನಾಗಿದೆ. ಆ್ಯಂಡ್ ಅದನ್ನೇ ಓಪನ್ ಮಾಡ್ತಾಯಿದ್ರು. ಅದನ್ನು ಫಸ್ಟ್ ಆ ಬೆಡ್ ತಂದು ಇಲ್ಲಿಂದ ಅಲ್ಲಿ ಹೆಂಗೆ ಹೋಯ್ತಿದೆ ಹೇಳೇನ, ಸನ್ನಿ ಮಾಡ್ಕೋಣ. ಯಪ್ಪ ಯಪ್ಪ ಯಪ್ಪ, ಬೆಡ್ಡು ಬೆಡ್ಡು ಬೆಡ್ಡು. ಇಲ್ಲಿ ಒಂದು ರೇಸರ್, ಅದನ್ನು ಮೊದಲು ಖಾಲಿ ಮಾಡೋಣ ನಡಿ. ಅಲ್ಲೇ ಮಾಡಿ ನಮ್ಮ ಹಸ್ಬೆಂಡ್ ಕಿಂಡಲ್ ಮಾಡ್ತಾ ಇದ್ರು ನೋಡಿ. ಅಂದರೆ ಹಳೆ ಬೆಡ್ಡು ಈಗ ಹೊಸ ಬೆಡ್ ಬಂತಲ್ವ, ಐಶ್ವರ್ಯ ಬಂದ್ಲು ಅಂತೇಳದ್ದು ಏನೋ ಸಾಂಗ್ ಇದೆ ಅಲ್ವಾ, ಅದು ಕಿಂಡಲ್ ಮಾಡ್ತಾಯಿದ್ರು. ಆ್ಯಂಡ್ ಬೆಡ್ ತುಂಬ ಗಲೀಜಾಗ್ಬಿಟ್ಟಿತ್ತು ಆಯಿತಾ, ಅಷ್ಟು ಕ್ಲೀನ್ ಮಾಡಿ ಆಮೇಲೆ ಬೆಡ್ನ ನೀಟಾಗಿ ಹಾಕ್ತಾಯಿದ್ದೀವಿ. ಇಲ್ಲಿ ಸೈಜು ನೋಡಬೇಕು ಏನಾಗುತ್ತಾ ಇಲ್ಲ ಅಂತೇಳಿ. ಸ್ಟಾರ್ಟಿಂಗಲ್ಲಿ ಏನಾಗ್ಬಿಡ್ತು ಅಂತಂದರೆ ಸೈಜ್ ಆಗುತ್ತಾ ಇಲ್ವ ಅನಿಸಿತ್ತು ನಮಗೆ. ಈ ಕಟ್ಟರ್ನ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಹಿಂಗೆ ಇರ್ಬೋದು ಅನಿಸುತ್ತೆ.
ಯಾಕಂದರೆ ನೋಡಿ ಎಲ್ಲ ಕಡೆ ಐತಿ, ಭಯ ಆಗತ್ತದ ಕಟ್ ಮಾಡೋಕೆ. ಏನಾದರೂ ಮಾಡಿಬಿಟ್ರೆ ಅಂತೇಳಿ. ಇದು ಪಿಲ್ಲೋ ಕೊಟ್ಟಾರ, ಮತ್ತು ಹಿಂಗೆ ಯೂಸ್ ಮಾಡ್ಬೇಕು ಹಿಂಗೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಕತ್ತರಿ ತೊಂಡೆ ಕಟ್ ಮಾಡಿಬಿಡ್ರಿ. ಯಪ್ಪ ಅಲ್ಲಿ ಇಲ್ಲಿ ಚುಚ್ಚಬೇಡಿ, ಇಲ್ಲಿ ಚುಚ್ಚು, ಇಲ್ಲಿ ಓಪನ್ ಐತೆ ನೋಡ್ರಿ, ಇಲ್ಲಿ ಓಪನ್ ಐತೆ ನೋಡ್ರಿ, ಇಲ್ಲಿ ಚುಚ್ಚು. ಫೈನಲಿ ಓಪನ್ ಮಾಡಿದ್ವಿ, ಬಟ್ ನಮ್ಮ ಬೆಡ್ಡಿಗೆ ಸೆಟ್ಟೇ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಇನ್ನೇನು ಕಾರ್ನರಲ್ಲಿ ಇದೆ ಅಲ್ವಾ, ಅಲ್ಲಿ ಏನು 2 ಪಿಲ್ಲೋ ಥರ ಬಂದಿದೆ ಅಲ್ವಾ, ಅದು ಸ್ವಲ್ಪ ಅಡ್ಡ ಆಗ್ತಾಯಿತ್ತು. ಆಮೇಲೆ ಕರೆಕ್ಟ್ ಸೆಟ್ಟಲ್ ಆಯಿತು. ಆ್ಯಂಡ್ ನಮ್ಮ ಹಸ್ಬೆಂಡ್ ಬಿದ್ದು ಒದ್ದಾಡ್ತಾಯಿದ್ರು. ಮ್ಯಾಟ್ರಸ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನಮಗಂತೂ. ಮತ್ತು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದುಬಿಟ್ಟು ಪೂಜೆ ಮುಗಿಸ್ಕೊಂಡು ನೋಡ್ರಿ ಇಲ್ಲಿ. ಆ್ಯಂಡ್ ಆಮೇಲೆ ಸನ್ನಿ ಸ್ಕೂಲಿಗೆ ಹೋಗ್ದ. ಆ್ಯಂಡ್ ಸನ್ನಿಗೋಸ್ಕರ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಅವನಿಗೆ ಟಿಫಿನ್ ಕಟ್ಕೊಂಡು ಸ್ವಲ್ಪ ಹಾಲು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ಇಲ್ಲಿ ನೋಡ್ತಿರ್ಬೋದು ಕಾರಿ ಅಂದರೆ ತುಂಬ ಇಷ್ಟ ಆಯಿತಾ. ಸುಮ್ಮನೆ ಹಾಲಲ್ಲಿ ತಿಂದ್ರಾಯಿತು, ತುಂಬ ದಿನ ಆಯಿತು ತಿಂದೆ ಅಂತೇಳಿ ಇಲ್ಲಿ ತಿಂತಾಯಿದ್ದೀನಿ ನೋಡಿ. ಈ ಥರ ಖಾರ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ ಆಯಿತಾ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ಥರ. ಜಾಸ್ತಿ ನಮ್ಮ ಮನೇಲಿ ತಿನ್ನಕ್ಕೆ ತರಲ್ಲ, ತಂದರೆ ಈ ಬಾಕ್ಸಲ್ಲಿ ಎತ್ತಿ ಇಟ್ಟಿರ್ತೀನಿ ಅಷ್ಟೇ. ಸ್ವಲ್ಪ ಖಾರ ತಿನ್ಬೇಕನ್ನಿಸ್ತು, ಹಾಲಲ್ಲಿ ಹಾಕೊಂಡು ತಿಂದರೆ ಅದ್ರ ಮಜ್ಜನೇ ಬೇರೆ. ನೋಡ್ತಿರ್ಬೋದು ಈ ಕಡೆ ಹಾಲು ಕಾಯಿಸ್ತಾ ಇದ್ದೀನಿ. ಸನ್ನಿ ಸ್ಕೂಲ್ಗೆ ಹೋದ. ಸನ್ನಿದು ಇವತ್ತು ಬಾಟಲ್ ಮುರಿದೋಗ್ಬಿಡ್ತು. ಅವನು ಈ ಬಾಟಲ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದ. ಏನಿಲ್ಲ ಅಂದರೆ 1 ಇಯರ್ ಯೂಸ್ ಮಾಡಿದ್ದಾನೆ. ಇವಾಗ ಮುರಿದೋಗ್ಬಿಟ್ಟಿದೆ, ಪರವಾಗಿಲ್ಲ, ಇನ್ನೊಂದು ಬಾಟಲ್ ತೊಗೊಂಡೋದ. ಬಟ್ ಅವನ ಮೆಮೊರಿಗೆ ಫಸ್ಟ್ ಬಾಟಲ್ ಅಂತೇಳಿ ಮೆಮೊರಿಗೆ ಎತ್ತಿಡ್ತಾ ಇದ್ದೀನಿ ಇದನ್ನು ನಾನು. ಎಲ್ಲನೂ ಇದೇ ಥರನೇ ಮಾಡಿದ್ದೀನಿ. ಏನೇನು ಫಸ್ಟ್ ಸ್ಕೂಲಿಗೆ ಏನೇನು ಯೂಸ್ ಮಾಡಿದ್ದಾನಲ್ವಾ, ಪೆನ್ಸಿಲ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಆ್ಯಂಡ್ ಒಂದು ನೋಟ್ಬುಕ್ ಆಗಿರ್ಬೋದು, ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಏನೋ ಒಂಥರ ಮೆಮೊರಿ. ಅವನಿಗೆ ಫಸ್ಟ್ ಹಾಕಿರೋ ಬಟ್ಟೆ ಆಗಿರ್ಬೋದು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ನಾನು. ನನಗೆ ಈ ಥರ ಮೆಮೊರಿ ಕಲೆಕ್ಟ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಅವನಿಗೆ ಮುಂದೆ ಫ್ಯೂಚರಲ್ಲಿ ದೊಡ್ಡನಾದಮೇಲೆ ತೋರಿಸಿದ್ರೆ ಅವನಿಗೆ ಏನೋ ಒಂಥರ ಖುಷಿ ಆಗುತ್ತಲ್ವ, ಹಂಗಾಗಿ ಎತ್ತಿಟ್ಕೊಂಡಿದ್ದೀನಿ. ಅದೊಂದು ಬಾಟಲ್ ಕೂಡ ಎತ್ತಿಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ, ಇವತ್ತಿನ ಲಾಗ್ ಇಷ್ಟೇ. ಏನು ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ಲಾಗ್ ಮಾಡಬೇಕಂತೇಳಿ ಅಂದ್ಕೊಂಡು 2 ಡೇಸ್ ಆಯಿತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಹಿಂಗೆ ಆಗ್ತಾಯಿಲ್ಲ. ಆ್ಯಂಡು ರೆಸಿಪಿ ಲಾಗ್ ರೀಸೆಂಟಾಗಿ ಅಪ್ಲೋಡ್ ಮಾಡ್ತೀನಿ, ಇವಾಗ ಬರುತ್ತೆ. ಆ್ಯಂಡ್ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ, ನಿನ್ನೆ ಅದ್ದಕ್ಕೆ ಬಿಟ್ಟಿದ್ದೆ ಅಲ್ವಾ, ಬೆಡ್ ಹಾಕಿ ಒಂದು ವ್ಯೂ ತೋರಿಸಿರಲಿಲ್ಲ. ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಹೈಟಿಗೆ ಬಂದಿದೆ. ಅದು ಒಂದು 2 ಇಂಚ್ ಅಷ್ಟೇ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು. ಬಟ್ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಪಿಲ್ಲೋನು ಆರ್ಡ್ರ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಪಿಲ್ಲೋ ಕ್ಯಾನ್ಸಲ್ ಆಗಿದೆ. ಮಾಡ್ಕೋಬೇಕು ಆರ್ಡ್ರು. ಮತ್ತು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ ಬೆಡ್ಡು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ತುಂಬ. ಆ್ಯಂಡ್ ಈ ಕವರ್ ಕೂಡ ನಾನು ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ DM ಮಾಡ್ತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮ್ಯಾಟರ್ಸು ತುಂಬ ವರ್ತ್ ಅಂತಲೇ ಹೇಳ್ಬೋದು. ಒಂದು ಲುಕ್ಕು ನಿನ್ನೆ ತೋರಿಸಿರ್ಲಿಲ್ಲ ಅಲ್ವಾ, ಮ್ಯಾಟ್ರಸ್ ಚೆನ್ನಾಗಿ ಹಾಕಿ ಬೆಡ್ ಮೇಲೆ ಇವಾಗ ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಎಲ್ರಿಗೂ ಇಷ್ಟು ದಿನ ಲಾಗ್ ಅಪ್ಲೋಡ್ ಮಾಡದೇ ಇರೋದಕ್ಕೆ ಸಾರಿ. ನಮ್ಮ ಫ್ರೆಂಡ್ಸ್ ಅಂತೂ ತುಂಬಾ ಕೇಳ್ತಾಯಿದ್ರು ಲಾಗ್ ಅಪ್ಲೋಡ್ ಮಾಡು ಅಂತೇಳಿ. ನನಗೆ ಏನೂ ಇಲ್ಲ, ಅಂಥದ್ದೇನಿಲ್ಲ. ನಾನು 2 ಮಂತ್ಸ್ ಬ್ಯುಸಿ ಇದ್ದೆ.
ಟ್ರಿಪ್ಪೆಲ್ಲ ಹೋಗಿ ಬಂದ್ವಿ, ಅದು ಕೂಡ ಐತಿ ನನ್ನ ಹತ್ರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ರೀಸೆಂಟಾಗಿ. ಈ ಥರ ಚಿಕ್ಕ ಪುಟ್ಟ ಬ್ಯುಸಿಯಾಗಿರೋದಕ್ಕೆ ನಾನು ಲಾಗ್ ಆಗಿರಲಿಲ್ಲ. ಸನ್ನಿದು ಹಾಲಿಡೇಸ್ ಬೇರೆ ಇತ್ತಲ್ವಾ, ಆ ಕಡೆ ಈ ಕಡೆ ತಿರುಗಾಡಿ ಅಂದರೆ ಹಾಲಿಡೇಸ್ನ ಎಂಜಾಯ್ ಮಾಡಿದ್ದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಇವಾಗಲಿಂದ ಕಂಟಿನ್ಯೂ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಊರ ಕಡೆ ಎಲ್ಲ ಹೋಗಿದ್ನಲ್ವ, ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮು, ಹಂಗಾಗಿ ಹಾಕೋಕ್ಕಾಗಿರಲಿಲ್ಲ. ಸರಿ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.